ನನಗೆ ಆಲ್ಮೋಸ್ಟ್ ಜೀವನದಲ್ಲಿ ಅತ್ಯಂತ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಅದೇ ಹೆಮ್ಮೆ ನನಗೆ. ಫ್ಯಾಮಿಲಿಲಿ ಮತ್ತೆ ಸಿನಿಮಾ ಇಂಡಸ್ಟ್ರಿ ಇಂಟರ್ವ್ಯೂ ಆಸಕ್ತಿ ಇರಲಿಲ್ಲ. ನೀವು ಹೇಳಿದ ಮೇಲೆ ನಾನು ಅವ್ರ ಜೊತೆ ಮಾತಾಡಿ ಆಲ್ಮೋಸ್ಟ್ ಒಪ್ಪಿದ್ದಾರೆ, ಆಗುತ್ತೆ. ಫೋನ್ ಮಾಡಿದ್ರೆ 1 hour ಕಡಿಮೆ ಮುಗಿಸಲ್ಲ ನಾವು. ಕನ್ನಡನೇ ಕನ್ನಡ ಅಚ್ಚ ಕನ್ನಡದಲ್ಲಿ 1 ಗಂಟೆ ಮಾತಾಡ್ತಾ ಮಿನಿಮಮ್. ಹಳೆ ದಾರಿ ಹಳೆ ಫ್ರೆಂಡ್ಸು ನಾವು ಯಾವತ್ತೂ ಮರಿಬಾರ್ದು, ನೆನ್ಪಿಟ್ಕೋಬೇಕದು. ಯಾವಾಗ ನಮ್ಮ ಕನ್ನಡ ಸಕ್ಸಸ್ ಆಗುತ್ತೆ ಅಂದರೆ ಅದು ಅನ್ನ ಕೂಡ ಭಾಷೆ ಆಗ್ಬೇಕದು. ಕನ್ನಡ ಮಾತಾಡಿದ್ರೆ ಅನ್ನ ಸಿಗುತ್ತೆ ಅಂದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಯಾರು ನಾವು ಪ್ರಯತ್ನ ಮಾಡ್ತಿಲ್ಲ ಕನ್ನಡ ಕಲ್ಸಕ್ಕೆ, ನಾವು ಅವ್ರ ಭಾಷೆ ಜೊತೆಗೆ ಅವ್ರ ಜೊತೆ ಸೇರ್ಕೋತಾ ಇದೀವಿ. ಒಂದೊಂದ್ಸರಿ ಹೇಗಂದ್ರೆ ಸಮಯ ಹೆಂಗ್ ಬರುತ್ತೆ ಹಂಗೆ ಹೋಗ್ಲೇಬೇಕು ನಾವು. ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂದ್ರೆ ನಾವು ಎಲ್ಲೂ ಸರ್ವೈವ್ ಆಗಲ್ಲ. ಗೋ ವಿತ್ ದ ಫ್ಲೋ. ಖುಷಿ ಆಯ್ತು, ನನ್ನನ್ನ 50 ವರ್ಷ ಹಿಂದ್ಗಡೆ ತಗೊಂಡೋದ್ರೆ ನೀವು ಇವತ್ತು. ಐ ಹ್ಯಾವ್ ರಿಕಾಲ್ಡ್ ಆಲ್ ಮೈ ಚೈಲ್ಡ್ಹುಡ್ ಮೆಮೊರೀಸು. ನಾನು ಇಂಡಸ್ಟ್ರಿಲಿ ತುಂಬಾ ಸಾಧನೆ ಮಾಡಿದವನಲ್ಲ. ನೀವು ಹೇಳಿದಾಗ ಗೊತ್ತಾಯ್ತು ಇಷ್ಟೊಂದು ಅಭಿಮಾನಿಗಳಿದ್ದಾರೆ ಅಂತ. ನಿಜವಾಗ್ಲೂ ಅವರ ಪ್ರೀತಿಗೆ ಹ್ಯಾಟ್ಸ್ ಆಫ್ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನೂರೊಂದು ನೆನಪು. ಇಂದ್ರಾ ಮೇಡಮ್ ಒಂದು ಸೀನಿಯರ್ ಆಗಿ ಅವರು ಬಂದ್ಬಿಟ್ರೆ ಅದಕ್ಕೆ ಅಲ್ಲ ಸದ್ಯದಲ್ಲಿ ಮಾಡೋಣ ಏನ್ ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ಸಾರ್ ಹೇಳಿದ್ದಾರೆ ಟಚ್ ಗೋಲ್ಡ್ ಅವ್ರಿಗೂ ಒಪ್ಸಿದೀನಿ. ಅವ್ರಿಗೆ ಏನಂತಂದ್ರೆ ಫ್ಯಾಮಿಲಿಲಿ ಮತ್ತೆ ಸಿನಿಮಾ ಇಂಡಸ್ಟ್ರಿ ಇಂಟರ್ವ್ಯೂ ಆಸಕ್ತಿ ಇರಲಿಲ್ಲ. ನೀವು ಹೇಳಿದ ಮೇಲೆ ನಾನು ಅವ್ರ ಜೊತೆ ಮಾತಾಡಿ ಆಲ್ಮೋಸ್ಟ್ ಒಪ್ಪಿದ್ದಾರೆ, ಆಗುತ್ತೆ. ಥ್ಯಾಂಕ್ ಯು. ಅದೊಂದು ಆಗ್ಬಿಟ್ರೆ ಸರ್ ನಾನು ಪ್ರಕಾಶ್ ಸರ್ನು ಕರ್ಕೊಂಡು ಹೋಗ್ಬಿಡ್ತೀನಿ. ಯಾಕೆಂದ್ರೆ ಅದೇನಾರು ಆಯ್ತು ಅಂತಂದ್ರೆ ನಾನು ಇಂದ್ರಾ ಮೇಡಮ್ನ ಇಂಟರ್ವ್ಯೂ ಮಾಡೋದು ಒಂದು ಅದಿರುತ್ತೆ. ಅದು ತುಂಬಾ ದೊಡ್ಡ ಕಲಾವಿದೆ ಅವಳು, ಮಾಡಿದ್ರೆ ತುಂಬಾ ಅಭಿಮಾನ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಎಲ್ಲ ಸೌತ್ ಇಂಡಿಯಾದಲ್ಲಿ ತುಂಬಾ ದೊಡ್ಡ. ನಾನು ಅಲ್ಲಿ ಸಾರ್ಕನಲ್ಲಿ ಕೆಲವು ಮಾತಾಡಿಸ್ಬೇಕು ಅಂತ ಇದೀನಿ. ನನಗೆ ಅದು ಆಸೆ ಇದೆ, ಗೊತ್ತಿಲ್ಲ ದೇವ್ರು ಹೆಂಗ್ ನಡೆಸ್ತಾನೆ ಅಂತ, ಬಟ್ ನನಗೆ ಅದು ಆಸೆ ಇದೆ. ನಾನು ಅವ್ರನ್ನ ಇಂಟರ್ವ್ಯೂ ಮಾಡೋದಂದ್ರೆ ಇಬ್ರು ಫ್ರೆಂಡ್ಸ್ ನಾನು ಮಾತಾಡಕ್ ಬಿಟ್ರೆ ಹೆಂಗಿರುತ್ತೆ ಅಂತ ನೋಡೋದಕ್ಕೆ. ಅವಾಗಿನ ಕಾಲದಲ್ಲೇ ತಮಿಳಲ್ಲಿ ಎಷ್ಟು ಪಾಪ್ಯುಲರ್ ಆಗಿಲ್ಲ ಅಂದ್ರೆ, ನಾವು ತಮಿಳ್ ನಮ್ದು ಕರ್ನಾಟಕ ಶೂಟಿಂಗ್ ಚೆನ್ನಾಗಿಲ್ಲ AVM ಸ್ಟುಡಿಯೋಲ್ಲಿ ಹೋದಾಗ ಅವಳಿಗೆ ಕಮಲ್ ಹಾಸನ್ ರಜನಿ ಅಲ್ಲಿ ಸ್ಟುಡಿಯೋದಲ್ಲೆಲ್ಲ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ನಮ್ಗೆ ಶಾಕ್ ಆಗೋದು. ಅವಳ ಮೂಲಕ ನಾವು ಅವ್ರು ನೋಡಿದ್ವಿ ಅಷ್ಟು ಹತ್ರದಿಂದ. ಬಟ್ ಇವಾಗ ಒಂದು ಪ್ರಶ್ನೆ ಭಾನುಪ್ರಕಾಶ್ ಸರ್, ಅಂದ್ರೆ ಅರ್ಜುನ್ ಸರ್ಜಾ ಅವ್ರ ಬಗ್ಗೆ ನಾವು ಮಾತಾಡಿದ್ವಿ, ಪ್ರಸನ್ನ ಅವ್ರ ಬಗ್ಗೆ ಮಾತಾಡಿದ್ವಿ, ಇಂದ್ರ ಅವ್ರ ಬಗ್ಗೆ ನಾವು ಮಾತಾಡ್ತಾನೆ ಇದೀವಿ. ಈ ಎಲ್ಲ ನಿಮ್ಮ ಬಾಲ್ಯದ ಸ್ನೇಹಿತರು ಹಾಗೆ ಮಾತಾಡ್ತೀರಾ? ಇವತ್ತಿಗೂ ನೀವು ಸಿಕ್ಕಿದ್ರೆ ಅದೇ ತರ ಅವತ್ತಿದ್ರೆ ಅದೇ ಮಾತಾಡ್ತಿದ್ದಾರೆ? ಇದೆ ಹಳೆದು ಹರಟೆಗಳನ್ನು ಹೊಡಿತೀವಿ ನಾವು. ಮಗನ್ ಮದುವೆ ಪಾಪ ಮೇಡಮ್ ಫಾರಿನ್ ಅಲ್ಲಿ ಇದ್ರು ಅಂತ. ಹೌದು, ಇಂದ್ರ ಬರಕ್ಕಾಗ್ಲಿಲ್ಲ. ಅರ್ಜುನ್ ಎಲ್ಲ ಹೊರಗಡೆ ಯಾವ್ದೋ ಶೂಟಿಂಗ್ ಹೋಗಿದ್ದ, ಶೂಟಿಂಗ್ ಇಲ್ಲ ಅಂದ್ರೆ ಬರ್ತೀನಿ ಅಂತ ಹೇಳಿದ್ದ, ಅವನಿಗೂ ಬರಕ್ಕಾಗ್ಲಿಲ್ಲ. ಓಕೆ, ನೈಸ್. ಓಕೆ, ನನ್ನ ಫ್ಯಾಮಿಲಿ ಹೆಸರು ಇರಲಿಲ್ಲ. ಹೆಂಡತಿ ಅರುಂಧತಿ ಹೇಳಿದ್ರಿ, ಮಗ ನಂದನ್ನು, ಸೊಸೆ ಸುಮನ ಅಂತ ಹೇಳಿ. ಸುಮನ. ಓಕೆ. ಈಗ ಇನ್ನು ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಖುಷಿಯಾಗಿರ್ಲಿ, ಚೆನ್ನಾಗಿರ್ಲಿ. ಮದುವೆಗೆ ನಾವು ಬರೋದಕ್ಕಾಗಿಲ್ಲ, ಬಟ್ ನಮ್ಮ ವಿಶಸ್ ಬ್ಲೆಸ್ಸಿಂಗ್ಸು, ನಮ್ಮ ಎಲ್ಲ ಆಡಿಯನ್ಸ್ ಬ್ಲೆಸ್ಸಿಂಗ್ಸು ನಿಮ್ಮ ಫ್ಯಾಮಿಲಿ ಮೇಲೆ ಇರುತ್ತೆ ಭಾನುಪ್ರಕಾಶ್ ಸರ್. ಥ್ಯಾಂಕ್ ಯು. KSIC ಕೆಲಸ ಅಂದ್ರೆ ಒಂದು ಸರ್ಕಾರಿ ನೌಕರ ಒಂದು ಕೆಲಸ. ಇನ್ಫ್ಯಾಕ್ಟ್ ಅಲ್ಲೂ ಕೂಡ ಅವರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ದಟ್ ವಾಸ್ ದ ಮೈನ್ ರೀಸನ್. ಒಂದು ಪ್ರೋಟೋಕಾಲ್ ಇತ್ತು, ನಾವು ಸಂದರ್ಶನ ತಗೊಳ್ಳೋದಕ್ಕೆ ಮಾಡೋದಕ್ಕೆ ಗೌರ್ಮೆಂಟ್ ಎಂಪ್ಲಾಯ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೂ ಒಂದು ಸ್ವಲ್ಪ ಟೈಮ್ ಪ್ರೊಸೀಜರ್ ಆಯಿತು. ಹೌ ಯು ಆರ್ ಎಂಜಾಯಿಂಗ್ ಯುವರ್ ವರ್ಕ್ ಸರ್? ಹೇಗೆ ಇದು ಮಾಡ್ತಾ ಇದ್ದೀರಿ ನೀವು? KSIC ಮೈಸೂರು ಇಲ್ಲದೆ ಇರೋದು ಮನೆ ಇಲ್ಲ. ಮೈಸೂರು ಕನ್ನಡಿಗರಿಗೆ ಚಾಮುಂಡೇಶ್ವರಿ ಫೋಟೋ ಇಲ್ಲದಿರೋ ಮನೆ ಇಲ್ಲ. ಹೌದು. ಮೈಸೂರು ಸಿಲ್ಕ್ ಸೀರೆ ಇರೋ ಮನೆ ಇಲ್ಲ. ಎಷ್ಟು ಡಿಮ್ಯಾಂಡ್ ಅಂದ್ರೆ ಆ ಒಂದು ಸೀರೆಗೆ ಎಷ್ಟು ಜನ ಬಂದು ನಾವು ಶೋರೂಮ್ ಓಪನ್ ಆಗೋದ್ರೊಳಗೆ ಬಂದು ಕಾಯ್ತಾ ಇರ್ತಾರೆ, ಅಷ್ಟು ಡಿಮ್ಯಾಂಡ್ ಇದೆ ಸೀರೆಗೆ. ಅವ್ರಿಗೆ ನಾವು ಅಷ್ಟು ಬಟ್ಟೆ ಕೊಡಕ್ಕಾಗ್ತಿಲ್ಲ, ಅದು ತುಂಬಾನೇ ಪ್ರಾಮುಖ್ಯತೆ ನಮ್ಗೆ. ಫಾರಿನರ್ಸ್ ತುಂಬಾ ಜನ ಇದ್ದಾರೆ. ನಮ್ದು ಏನು ಪ್ರೊಡಕ್ಷನ್ ಇದ್ದು 2 times 3 times ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಬಿಕಾಸ್ ಏನಂದ್ರೆ ಮಾರ್ಕೆಟ್ ಅಲ್ಲಿ ಫೇಕ್ ಎಲ್ಲ ಜಾಸ್ತಿ ಇದೆ, ನಮ್ಗೆ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಬೇರೆ ಏನೇನೋ ಸುಳ್ಳು ಹೆಸರೆಲ್ಲ ಮಾಡೋದ್ರಿಂದ ತುಂಬಾನೇ ಡಿಮ್ಯಾಂಡ್. ನಂಬರ್ 1 ಪ್ರಾಡಕ್ಟ್, ಪ್ರೀಮಿಯಂ ಪ್ರಾಡಕ್ಟ್. ಒಳ್ಳೆ KSIC ಮೈಸೂರು ಸಿಲ್ಕ್ ಅಂದ್ರೆ ಯಾವ ಶುಭ ಸಮಾರಂಭಕ್ಕೂ ಕೂಡ ಮೈಸೂರು ಬೇಕೇ ಬೇಕು. ಹೌದು. ನೀವು ಕಂಚಿಯೆಲ್ಲ ಉಟ್ಕೊಂಡ್ರೆ ಒಂಥರ ಹೆವಿ ಅನ್ಸುತ್ತೆ. ಹೌದು. ನಮ್ದು ಟೋಟಲ್ ಡೇ ವೇರ್ ಮಾಡ್ಕೊಂತ ಸಾರಿ ಪ್ರೌಡ್ ಮೂಮೆಂಟ್ ಅಲ್ಲ ಸರ್. ನೀವು ಒಂದ್ಸಾರಿ ಮೈಸೂರು ಸಿಲ್ಕ್ ಹೋದ್ರೆ ಬೇರೆ ಯಾವ್ದಕ್ಕೆ ಹೋಗೋದೇ ಇಲ್ಲ ಬೇರೆ ಜನಗಳು. ನಮಗೊಂದು ಎಕ್ಸ್ಟ್ರಾ ಖುಷಿ ಏನಂದ್ರೆ ಸರ್, ನಮ್ಮೂರು ಹೆಸರಿದೆ ಸರ್ ಅದರಲ್ಲಿ. ಹೌದು. ಮೈಸೂರು ಹೆಸರು ಇರೋದ್ರಿಂದ ನಮ್ಗೊಂಚೂರು ಎಕ್ಸ್ಟ್ರಾ ಖುಷಿ ಅದಕ್ಕೆ ಮೈಸೂರು ಸಿಲ್ಕ್ ಅಂತ. ಹೌದು. ಈ ಸುಧಾಮೂರ್ತಿ ನೋಡಿ ಮೇಡಮ್ ಅವ್ರು ಎಷ್ಟು ಯಾವ ಫಂಕ್ಷನ್ ಆದ್ರೂ ಈಗ ಮೈಸೂರು ಸಿಲ್ಕ್ ಉಟ್ಕೊಂಡು ಹೋಗೋದು. ಮೊನ್ನೆ ಪದ್ಮಭೂಷಣ ಅಂತ ಅದ್ರಲ್ಲಿ ನಮ್ದೇ ಸೀರೆ ಉಟ್ಕೊಂಡಿದ್ರು. ನಾನು ಅದನ್ನು ಮಾತಾಡ್ಬೇಕು. ಸುಧಾ ಮೇಡಮ್ ಅವರು ತುಂಬಾ ಇಂಟ್ರಾಕ್ಷನ್ ಅಲ್ಲಿ ಅವರು ಹೆಚ್ಚು ಕಮ್ಮಿ ತಿಂಗಳಿಗೆ ಒಂದ್ಸರಿ ಶೋರೂಮಿಗೆ ಬರ್ತಾರೆ. ತಿಂಗಳು ಅಥವಾ 2 ತಿಂಗಳಿಗೆ ಒಂದ್ಸರಿ ಒಂದ್ಸರಿ ಯಾವ್ದೋ ಫಂಕ್ಷನ್ ಮೊದಲು 1 ವಾರ ಮೊದಲು ಬಂದ್ಬಿಟ್ಟು ತಗೊಂಡು ರೆಡಿ ಮಾಡಿಸ್ಕೊಂಡು ಆ ಫಂಕ್ಷನ್ಗೆ ಹೋಗ್ತಾರೆ.
ಅಷ್ಟು ನಮ್ಮ ಹೆರಿಟೇಜ್ ಬಂದಾಗ ಇಂಥದ್ದು ಬೇಕು ಅಂತ ಹೇಳ್ತಾರೆ, ರೆಡಿ ಮಾಡ್ಕೊಡ್ತೀವಿ, ಖುಷಿ ಆಗ್ತದೆ. ಮೊನ್ನೆ ಇತ್ತೀಚೆಗೆ ಬಂದಾಗ ಹೇಳಿದ್ದೆ, ಮೇಡಮ್ ನಿಮ್ದು ಎಲ್ಲ ಇಟ್ಕೋತೀನಿ, ನಿಮ್ದೊಂದು ಫೋಟೋ ತಗೊಬಂದು ಬನ್ನಿ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಒಂದು ದಿವಸ ಮನೆಗೆ ಹೋಗಿ ಅವರು 4-5 KSIC ಮೈಸೂರು ಸಿಲ್ಕ್ ಸೀರೆ ಉಡ್ಸಿ ಫೋಟೋ ತಗೊಂಡ್ಬಂದಿದ್ವಿ. ನಿಜವಾಗ್ಲೂ ತುಂಬಾ ದೊಡ್ಡ ವ್ಯಕ್ತಿಗಳು, ಅತ್ಯಂತ ಸರಳ ವ್ಯಕ್ತಿ, ದೊಡ್ಡ ವ್ಯಕ್ತಿ ಮತ್ತು ಸರಳ ವ್ಯಕ್ತಿ. ಅವ್ರ ಜೊತೆಗಿದ್ರೆ ಒಂಚೂರು ಪರ ಹಾಮನಿದ್ರೆ ಎಲ್ಲ ಹೊಟ್ಟೋಗುತ್ತೆ ಅಲ್ವಾ, ನಿಜವಾಗ್ಲು ಅಂತ ದೊಡ್ಡ ವ್ಯಕ್ತಿ. ಇಷ್ಟು ಅಂದ್ರೆ ಸಾಕಷ್ಟು ಜನ ದೊಡ್ಡವರು ದಿಗ್ಗಜರುಗಳನ್ನ ನೋಡ್ಕೊಂಡ್ ಬಂದಿಲ್ಲ ಸರ್. ಒಬ್ರೊಬ್ರಿಂದ ನೀವು ಒಂದೊಂದು ಗುಣಗಳು ಕಲ್ತ್ಕೊಂಡ್ಬಿಟ್ರು ನಿಮ್ಗೆ ಒಂದು ತುಂಬಾ ದೊಡ್ಡ ಯೂನಿವರ್ಸಿಟಿ ಆದಂಗೆ ಆಗ್ಬಿಡುತ್ತೆ ನಿಮ್ಗೆ. ಹೌದು, ನಿಜವಾಗ್ಲು ನನಗೆ ಆಲ್ಮೋಸ್ಟ್ ಜೀವನದಲ್ಲಿ ಅತ್ಯಂತ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅದೇ ಹೆಮ್ಮೆ ನನಗೆ. ಎಲ್ಲ ಕಡೆ ಎಲ್ಲ ಏರಿಯಾದಲ್ಲೂ ಸಿಕ್ಕಿದ್ದಾರೆ, ತುಂಬಾ ಹೆಮ್ಮೆ ಇದೆ ನನಗೆ. ಈಗ ನಮ್ಮ ಭಾನುಪ್ರಕಾಶ್ ಸರ್ ಅವರ ಲೈಫ್ ರೋಟೀನ್ ಹೇಗಿರುತ್ತೆ? ವರ್ಕಿಂಗ್ ಅವರ್ಸ್ ಏನು ತುಂಬಾ ಬಿಸಿ ಇರ್ತೀರಾ? ಮೆಸೇಜ್ ಮಾಡೋದು ಯಾವಾಗ್ಲೂ ನಾನು. ಹೌದು ಹೌದು. ಹೇಗಿರುತ್ತೆ ಸರ್ ನಿಮ್ಗೆ? ಆಲ್ಮೋಸ್ಟ್ ನಮ್ದು ಓವರ್ ಮಾರ್ಕೆಟಿಂಗ್ ನೋಡ್ಕೋತೀನಿ KSIC ನಲ್ಲಿ. ಎಲ್ಲ ಶೋರೂಮ್ ನನ್ನ ಕಂಟ್ರೋಲ್ ಬರ್ತದೆ, ಪ್ಲಸ್ ಎಕ್ಸಿಬಿಷನ್, ಡಿಸ್ಟ್ರಿಕ್ಟ್ ವೈಸ್ ಎಕ್ಸಿಬಿಷನ್ ಎಲ್ಲ ಮಾಡಬೇಕು, ಹೊರಗಡೆ ಎಲ್ಲ ಹೋಗ್ಬೇಕಾಗುತ್ತೆ. ಇನ್ನು ಅಟ್ಲೀಸ್ಟ್ ಈ ಬಿಸಿ ಆಕ್ಟಿವಿಟಿ 3 ತಿಂಗಳು ಇರುತ್ತೆ ನನಗೆ. ಏಪ್ರಿಲ್ 30ಕ್ಕೆ ನಾನು ಅಂದ್ರೆ ರಿಟೈರ್ಡ್ ಆಗ್ತಾ ಇದ್ದೀನಿ. ಆಮೇಲಿಂದ ಸ್ವಲ್ಪ ಫ್ರೀ ಆಗ್ತೀನಿ. ಏನು ಯಾವ ಆಫ್ಟರ್ ರಿಟೈರ್ಮೆಂಟ್ ಪ್ಲಾನ್ಸ್ ಇದೆಯಾ? ಆಲ್ರೆಡಿ ಯಾಕೆ ಈಗ 2-3 ಜನ ಮಾತಾಡಿದ್ದಾರೆ, ಸೀರಿಯಲ್ಲು ಅಥವಾ ಫಿಲಮ್ ಮಾಡಂಗಿದ್ರೆ ಒಪ್ಪಿಗೆ ಇದೆ ಅಂತ ಕೇಳಿದ್ದಾರೆ. ಏಪ್ರಿಲ್ ನಂತರ ಅಂತ ಹೇಳಿದ್ದೀನಿ. ಮಾಡಿ ಸರ್, ನಾವು ಇದೀವಿ ಸರ್. ಅದೆಷ್ಟು ಮುಂದುವರಿಯುತ್ತೋ ಗೊತ್ತಿಲ್ಲ, ಹೇಳಿದ್ದಾರೆ. ಈಗ ನೋಡ್ಬೇಕು ಮುಂದಿನ ದಿನಗಳು. ಓಕೆ, ಅಂದ್ರೆ ರಿಟೈರ್ಮೆಂಟ್ ಅನ್ನೋದು ಜನರಲಿ ಏನಾಗ್ಬಿಡುತ್ತೆ ಕೆಲವರಿಗೆ, ಅಂದ್ರೆ ನಿಮ್ ತರ ಸಿಕ್ಕಾಬಿಟ್ಟೆ ಬ್ಯುಸಿ ಆಗಿದ್ದವ್ರಿಗೆ ಒಂದೊಂದ್ಸತಿ ಒಂದು ಹಾಲಿಡೇ ತರ ಮನೆ ಇರೋದಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ನಿಮ್ ಮೈಂಡ್, ನಿಮ್ ಬಾಡಿ, ನಿಮ್ ಮೈಂಡ್ ಎಲ್ಲ ಟ್ಯೂನ್ ಆಗ್ಬಿಡುತ್ತೆ ಕೆಲಸಕ್ಕೆ. ಸೊ ಹಂಗಾಗಿ ಪ್ರೇಕ್ಷಕರು, ನಿಮ್ ಫ್ಯಾನ್ಸ್ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರೆ. ನೀವು ಮತ್ತೆ ದಯವಿಟ್ಟು ಬಂದು ಆಕ್ಟಿವ್ ಆಗ್ಬೇಕನ್ನೋದು ನಮ್ದು ಕೂಡ ರಿಕ್ವೆಸ್ಟ್. ಏನಂದ್ರೆ ನಮ್ಗೆ ಈ ಸರ್ಕಾರಿ ನೌಕರಿ ಇರೋದ್ರಿಂದ ಅವೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇನ್ನು ಮುಂದೆ ನಾನು ಫ್ರೀ ಆಗಿರ್ತೀನಿ, ಯಾವುದೇ ಅವಕಾಶ ಒಂದು ಬಿಡಲ್ಲ ಇನ್ಮೇಲೆ, ಮತ್ತೆ ಎಂಟರ್ ಆಗ್ತೀನಿ. ಸೂಪರ್. ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಇಂಟರ್ವ್ಯೂ, ಇಲ್ಲಿಂದ ಶುರು. ನೆಕ್ಸ್ಟ್ ಇನ್ನು ನಮಗೆ ಸೂಟ್ ಆಗಂತ ಕ್ಯಾರೆಕ್ಟರ್ ಬಂದ್ರೆ ಡೆಫಿನೆಟ್ ಆಗಿ ಮಾಡ್ಬೋದು. ಹೌದು, ನಿಮಗೆ ಸೂಕ್ತವಾಗಿರೋ ತಕ್ಕಾಗಿರೋ ಪಾತ್ರನ ಕೊಡ್ತಾರೆ. ನಾವೆಲ್ಲ ಕಾಯ್ತಾ ಇದೀವಿ ನಿಮ್ಮನ್ನ ಬಣ್ಣದ ಪ್ರಪಂಚದಲ್ಲಿ ಮತ್ತೆ ನೋಡೋದಕ್ಕೆ. ಎಸ್ ಭಾನುಪ್ರಕಾಶ್ ಸರ್, ಈಗ ಭಾನುಪ್ರಕಾಶ್ ಒಳಗಡೆ ಅಂದ್ರೆ ಇವತ್ತಿನ ರಿಟೈರ್ಡ್ ಆಗ್ತಿರೋ ಭಾನುಪ್ರಕಾಶ್ ಒಳಗಡೆ ಅವತ್ತಿನ ನಾಗರಹೊಳೆಯ ಭಾನುಪ್ರಕಾಶ್ ಎಷ್ಟು ಜೀವಂತವಾಗಿದ್ದಾರೆ ಸರ್? ಆ ಹಳೆಯ ದಾರಿ ಮತ್ತೆ ಯಾವತ್ತೂ ಮರೆಯಕ್ಕಾಗಲ್ಲ ನಾವು. ಇವತ್ತಿಗೂ ಕೆಲವು ದಿವಸ ಸುಮ್ಮನೆ ಅವಾಗ ನಾನು ಫೋಟೋ ತೆಗೆದು ನೋಡ್ತಾ ಇರ್ತೀನಿ. ಐ ಆಮ್ ರಿಕಾಲಿಂಗ್ ಆಲ್ ದೋಸ್ ಮೆಮೊರೀಸ್. ಅವಾಗಿನ ಫ್ರೆಂಡ್ಸು, ಅವಾಗಿನ ನೆನಪುಗಳು, ಒಂಥರ ಚಿಕ್ಕ ಹುಡುಗರು ತರ ಫೈಟ್ ಮಾಡ್ಕೊಂಡಿರ್ತೀವಿ, ಗಲಾಟೆ ಮಾಡ್ಕೊಂಡಿರ್ತೀವಿ, ತಮಾಷೆ ಮಾಡ್ಕೊಂಡಿರ್ತೀವಿ. ಈ ತರ ಫೋನ್ ಮಾಡಿದಾಗ ಅದನ್ನೆಲ್ಲ ರಿಕಾಲ್ ಮಾಡ್ಕೋತೀವಿ. ನಾನು, ಇಂದ್ರ, ರೇಖಾ ಎಲ್ರು ಮಾತ್ರ ಕನೆಕ್ಟ್ ಅಲ್ಲಿ ಇರ್ತೀರ. ಯಾರ್ಯಾರ ಜೊತೆ ಕನೆಕ್ಟ್ ಅಲ್ಲಿ ಇದ್ದೀರಾ? ಅರ್ಜುನ್, ರೇಖಾ, ಇಂದ್ರ. ಅರ್ಜುನು ಅಲ್ಲ, ಇಂದ್ರ ಮತ್ತು ರೇಖಾ ಮಾತ್ರ ತಿಂಗಳಿಗೆ ಒಂದ್ಸರಿ ಮಾತಾಡ್ತೀವಿ ನಾವು. ಓಕೆ, ಇವ್ರಿಗೂ ಅಷ್ಟೇ, ನನ್ ಕಂಡ್ರೆ ಅಷ್ಟೇ ಅಭಿಮಾನ. ಹೌದು, ರೇಖಾ ಮೇಡಮ್ ಅವ್ರಿಗಂತೂ ಅಷ್ಟು ಇಬ್ರು ಅಷ್ಟೇ ಅಭಿಮಾನ ಮಾಡ್ಕೊಂಡ್ಯಾರ. ಇಂಡಸ್ಟ್ರಿಯಲ್ಲಿ ಅವ್ರಿಬ್ರು ಟಚ್ ಇರೋದು ನಾನಂತ ಯಾವಾಗಲೂ ಹೇಳ್ತಿರ್ತಾರೆ. ಯಾರು ಟಚ್ ಇಲ್ಲ, ನೀನೊಬ್ಬರೇ ಟಚ್ ಅಲ್ಲಿ ಇರೋದಂತ ಅಷ್ಟು ಅಭಿಮಾನ ಇಟ್ಕೊಂಡ್ಯಾರ. ಸರ್, ಆಲ್ ಆಫ್ ಎ ಸಡನ್ ಅಂದ್ರೆ ಅಗೇನ್ ಡೈವರ್ಟಿಂಗ್ ಟು ಇಂದ್ರಾ ಮ್ಯಾಮ್, ಇವಾಗ ರೇಖಾ ಮೇಡಮ್ ಅವ್ರದ್ದು ಹಾಗೆ ಆಯ್ತು, ಇವಾಗ ಏನು ಸಂದರ್ಶನ ಮಾಡಿದ್ವಿ, ಯಾಕೆಂದ್ರೆ ಅವ್ರ ತೋಟ, ಅವ್ರದ್ದು ಬೇರೆ ಜವಾಬ್ದಾರಿಗಳಿದ್ವು. ಇಂದ್ರಾ ಮೇಡಮ್ ಅವ್ರದ್ದು ಆಲ್ ಆಫ್ ಎ ಸಡನ್ ಇಂಡಸ್ಟ್ರಿಯಿಂದ ಯಾಕಂಗೆ ದೂರ ಆಗ್ಬಿಟ್ರು ಸರ್? ಅಲ್ಲ, ಮ್ಯಾರೇಜ್ ಆಯ್ತು, ಪ್ಲಸ್ ಅವ್ರ ಫ್ಯಾಮಿಲಿಲೂ ಈ ತರ ಇಂಡಸ್ಟ್ರಿ ಅಷ್ಟೊಂದು ಅಟ್ಯಾಚ್ಮೆಂಟ್ ಬೇಡ ಅಂತಾನೆ ಸ್ಲೋ ಆಗಿ ವಾಲಂಟಿಯರ್ ಆಗಿ ಮಾಡ್ಕೋತಾ ಬಂದ್ರು. ಅವರು ಮೊದಲು ಅವ್ರ ಹಸ್ಬೆಂಡು ಹಿ ವಾಸ್ ಎ ಚೈಲ್ಡ್ ಆರ್ಟಿಸ್ಟ್ ಇನ್ ತಮಿಳು. ಹೌದು, ಶ್ರೀಧರ್. ಆಮೇಲೆ ಹೌದು, ಶ್ರೀಧರ್ ಅಂತ ಹೇಳಿ, ಕರೆಕ್ಟ್, ಶ್ರೀಧರ್ ಅಂತ ಹೇಳಿ. ಅವರು ಆಮೇಲೆ ಆಧ್ಯಾತ್ಮಿಕ ಕಡೆಗೆ ಎಂಟರ್ ಆದ್ರು ಅವರು ಹಸ್ಬೆಂಡ್. ಒಂದು ಟೆಂಪಲ್ ಅದು ಇದು ನೋಡ್ಕೊಳ್ಳೋ ಟ್ರಸ್ಟ್ ತರ ಆಗಿ ಹಸ್ಬೆಂಡ್ ಅಂಡ್ ವೈಫ್ ಜಾಸ್ತಿ ಇನ್ವಾಲ್ವ್ಮೆಂಟ್ ಅಲ್ಲೇ ಆದ್ರು. ಹಾಗಾಗಿ ಸಿನಿಮಾ ರಂಗ ಅವರಿಗೆ ಇದಾಗೋಯ್ತು. ಈ ಪಾಪ ದುರ್ದೈವ ಅಂದ್ರೆ ಇತ್ತೀಚೆಗೆ ಒಂದು 4-5-6 ವರ್ಷದ ಕೆಳಗಡೆ ಅನ್ಸುತ್ತೆ ಹಸ್ಬೆಂಡ್ ತೀರ್ಕೊಂಡ್ಬಿಟ್ರು, ಶ್ರೀಧರ್ ಅವರು. ಹೌದೌದು. ಅದರಿಂದ ಹೊರಬರಕ್ಕೆ 4-4 ವರ್ಷ ಆಯ್ತು ಅವಳಿಗೆ. ಆಮೇಲೆ ಮಗನ್ ಮದುವೆ ಮಾಡಿದ್ವು, ಈಗ ಮೊಮ್ಮಗ ಇದ್ದಾನೆ, ಅವಳಿಗೆ ಮೊಮ್ಮಗ ಇದ್ದಾನೆ. ಹಂಗಾಗಿ ಖುಷಿಯಾಗಿ ಇಂದ್ರ ಸ್ವಲ್ಪ ದಪ್ಪ ಆಗಿದ್ದಾಳೆ ಮೊದಲೇ ಕಂಪೇರ್ ಮಾಡಿದ್ರೆ. ಈಗ ಓಕೆ, ಫೋನ್ ಮಾಡಿದ್ರೆ 1 hour ಕಡಿಮೆ ಮುಗಿಸಲ್ಲ ನಾವು. ಕನ್ನಡನೇ ಕನ್ನಡ, ಅಚ್ಚ ಕನ್ನಡದಲ್ಲಿ 1 ಗಂಟೆ ಮಾತಾಡ್ತಾ ಮಿನಿಮಮ್. ಅಷ್ಟು ಆತ್ಮೀಯತೆ ಇದೆ ಅವಳಿಗೆ. ಈ 3 days ಕಡೆಗೆ ನೀವು ಹೇಳಿದ್ಮೇಲೆ ಮಾತಾಡಿದ್ದೆ ಅವಳಿಗೆ. ಅದೇ ಅವ್ರ ಅಮ್ಮನ ಬಗ್ಗೆ ಆರೋಗ್ಯ ವಿಚಾರಿಸಕ್ಕೂ ಮಾಡಿದಾಗ ಇವೆಲ್ಲ ವಿ ಹ್ಯಾವ್ ರಿಕಾರ್ಡ್ ಅವರ್ ಆಲ್ ಓಲ್ಡ್ ಮೆಮೊರೀಸ್. ಎಲ್ಲ ಫ್ರೆಂಡ್ಸ್ ಹೆಂಗಿದ್ದಾರೆ ಎಲ್ಲ ಕರೆಕ್ಟ್. ಇನ್ನೊಬ್ಳು ನಮ್ಮ ಸಿಂಹದ ಮಾಡಿದ ಅರುಣ ಅಂತಿದ್ಲು, ಅವಳು US ಅಲ್ಲಿ ಸೆಟ್ಲ್ ಆದ್ಲು. ಇನ್ನೊಂದು ಕ್ಯಾರೆಕ್ಟರ್ ಇದೆ, ಏನ್ ಪಾತ್ರ ಮಾಡಿದ್ರು ಅವಳು ನನ್ನ ಸಿಸ್ಟರ್ ಕ್ಯಾರೆಕ್ಟರ್ ಅಲ್ಲಿ. 6 ಜನ ಕ್ಯಾರೆಕ್ಟರ್, ಅರ್ಜುನು, ನಾನು, ಪ್ರಸನ್ನ, ಇಂದಿರಾ, ಆಮೇಲೆ ನಮ್ಮ SRS ಪ್ರೊಡಕ್ಷನ್, SRS ಸೋಮಶೇಖರ್ ಮಗ ಇದ್ದ ಅರುಣ ಅಂತ ಹೇಳಿ. ಶಿ ಈಸ್ ಎ ಡಾಕ್ಟರ್ ಇನ್ US. ಅವರು ಅರುಣ ಅವರು ಜಾಸ್ತಿ ಪಿಕ್ಚರ್ ಮಾಡಲಿಲ್ಲ.
ಇವರು ಸತೀಶ್ ಅವರು ಕೂಡ ಜಾಸ್ತಿ ಪಿಕ್ಚರ್ ಮಾಡಿಲ್ಲ. ಸತೀಶ್ ಅದೊಂದೇ ಮಾಡಿ ಅವನು ಇಂಜಿನಿಯರಿಂಗ್ ಮುಗಿಸಿ US ಹೋಗಿ 30 ವರ್ಷದ ಮೇಲೆ ಆಯ್ತು. ಟಚ್ ಅಲ್ಲಿ ಇದಾರೆ ಸರ್? ಇಲ್ಲ, ಅವ್ನು ಟಚ್ಚಲ್ಲೇ ಇಲ್ಲ. ಪ್ರಸಾದ್ ಅವರ ಟಚ್ಚಲ್ಲಿ ಇದ್ದಾನೆ, ನನಗೆ ಅವಾಗ ಟಚ್ಚಲ್ಲಿ ಇದ್ದಾನೆ, ಅವ್ನು ಟಚ್ಚಲ್ಲೇ ಇಲ್ಲ. ಎಲ್ಲೋ ಒಂದ್ ಕಡೆ ಸರ್ ಅಂದ್ರೆ ಇವಾಗ ಕನೆಕ್ಟ್ ಹೊಟ್ಟೋಗಿರುತ್ತೆ, ಆಟೋಮೆಟಿಕ್ ಆಗಿ ಹಳೆಯ ಫ್ರೆಂಡ್ಸ್ಗಳು ಕನೆಕ್ಟ್ ಆದಾಗ ಎಷ್ಟು ಖುಷಿ ಆಗುತ್ತೆ ಸರ್? ನಿಜವಾಗ್ಲು ಸರ್, ನಿಜವಾಗ್ಲೂ ಅಷ್ಟೇ, ಬಹಳ ಖುಷಿ ಆಗ್ತದೆ. ನಾನು ಹೇಳಿದ್ನಲ್ಲ ಅವಾಗ, ಹಳೆ ದಾರಿ ಹಳೆ ಫ್ರೆಂಡ್ಸು ನಾವು ಯಾವತ್ತೂ ಮರಿಬಾರ್ದು, ನೆನ್ಪಿಟ್ಕೋಬೇಕದು. ನಮ್ಗೆ ಅಸೆಟ್ಸ್ ಅದು ಎರಡು ಅಷ್ಟೇ. ಹಳೆ ದಾರಿಯಿಂದ ನಾವು ಹಿಂದಿನ ಬದುಕು ಹೆಂಗ್ ಬಂದದ್ದು ಮರಿಬಾರ್ದು ನಾವು. ಕರೆಕ್ಟ್ ಪ್ಲಸ್ ಹಳೆ ಫ್ರೆಂಡ್ಸು. ಕರೆಕ್ಟ್. ಹಳೇದು ಅಂತ ಹೇಳೋದಕ್ಕಿಂತ ನಿಮ್ಮ ನೆನಪುಗಳಿಗೆ ನೀವು ಎಷ್ಟು ವ್ಯಾಲ್ಯೂ ಕೊಡ್ತೀರಾ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಯು ಆರ್ ಸೋ ಒಂಥರ ಯು ಆರ್ ಸಚ್ ಎನ್ ಪ್ಯೂರ್ ಸೋಲ್. ನೀವು ಯಾವುದು ಮರ್ತಿಲ್ಲ, ಯಾವುದು ಮರೆಯೋದು ಇಲ್ಲ. ಹಳೆದನ್ನ ನೆನಪುಗಳನ್ನ ಮೆಲಕ್ ಹಾಕೊಂಡು ಹೊಸ ಬದುಕಿಗೆ ಒಂದು ಎನರ್ಜಿ ತಗೊಂಡು ಹೋಗ್ತಾರೆ ನಿಮ್ಮ ಲೈಫ್ ಸ್ಟೈಲ್ಗೆ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ನಮಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ, ಇದು ಮಾಡೋದಕ್ಕೆ. ಸರ್, ಇವಾಗ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು, ಸಾಕಷ್ಟು OTT ಪ್ಲಾಟ್ಫಾರ್ಮ್ಸ್ ಬಂದಿದೆ, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಚಿತ್ರಗಳು ಸಾಕಷ್ಟು ಬರ್ತಾ ಇದೆ. ಅಂದ್ರೆ ಎಂಟರ್ಟೈನ್ಮೆಂಟ್ ಆಪ್ಷನ್ ತುಂಬಾ ಇದೆ. ನೀವು ಆಗ್ಲೇ ಹೇಳಿದಾಗೆ ಸಿನಿಮಾ ನೋಡೋದೇ ಅವತ್ತಿನ ದಿವಸಕ್ಕೆ ಒಂದು ಆಪ್ಷನ್ ಇತ್ತು, ಇವತ್ತು ಹಾಗಿಲ್ಲ. ಸಾಕಷ್ಟು ಆಪ್ಷನ್ಗಳಿದೆ. ಕನ್ನಡ ಭಾಷೆ, ನಮ್ಮ ಕನ್ನಡ ತನ್ನ, ನೀವು ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಿದ್ದೀರಾ, ಮೊದಲನೇದಾಗಿ ಖುಷಿ ಆಗುತ್ತೆ ನಿಮ್ಮ ಕನ್ನಡ ಕೇಳೋದಕ್ಕೆ. ಈ ಭಾಷಾ ಅವ್ಯವಸ್ಥೆಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೀವು ಹೇಳೋದು 100% ನಿಜ. ಯಾವಾಗ ನಮ್ಮ ಕನ್ನಡ ಸಕ್ಸಸ್ ಆಗುತ್ತೆ ಅಂದರೆ ಅದು ಅನ್ನ ಕೂಡ ಭಾಷೆ ಆಗ್ಬೇಕದು. ಕನ್ನಡ ಮಾತಾಡಿದ್ರೆ ಅನ್ನ ಸಿಗುತ್ತೆ ಅಂದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ, ಇಲ್ಲಾಂದ್ರೆ ಆಗಲ್ಲ. ವಂಡರ್ಫುಲ್. ಅನ್ನ ಕೂಡ ಭಾಷೆ ಆಗ್ಬೇಕದು. ತಮಿಳ್ನಾಡಿಗೆ ಹೋಗಿ ಎಲ್ಲರೂ ತಮಿಳೇ ಮಾತಾಡ್ತಾರೆ ಸರ್. ಕನ್ನಡ ನಾಮಕ ಫಲಕ ಹಾಕೋದ್ರ ಜೊತೆಗೆ ಆಡಳಿತದಲ್ಲಿ ಎಲ್ಲರೂ ಮಾತಾಡೋ ಕನ್ನಡದ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ತಮಿಳ್ನಾಡು ಹಂಗೇನೆ, ಎಲ್ಲ ಜಾತಿ ಇದು ಜನಾಂಗದವರು ತಮಿಳು ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ನಮ್ಮಲ್ಲಿ ಹಿಂದಿ ತೆಲುಗು ಅವೇ ಜಾಸ್ತಿ ಆಗ್ತಾ ಇರುತ್ತೆ. ಬೆಂಗಳೂರಲ್ಲಿ ಇಂಗ್ಲೀಷು, ಕನ್ನಡ ಕಡಿಮೆ ಆಗ್ತಾ ಇದೆ ಎಲ್ಲರೂ ಮಾತಾಡೋದು. ಎಲ್ರಿಗೂ ಅದು ಜೀವನಕ್ಕೆ ಆದ್ರೆ ಕನ್ನಡ ಮಾತ್ರ ನಾವು ಸರ್ವೆ ಆಗುತ್ತೆ. ಎಕ್ಸಾಕ್ಟ್ ಜೀವನದ ಭಾಷೆ ಆಗ್ಬೇಕದು, ಇಲ್ಲಾಂದ್ರೆ ಆಗಲ್ಲ. ಅಂದ್ರೆ ಹೇಳಿದ್ನಲ್ಲ, ಅದಕ್ಕೆ ಅನ್ನ ಕೂಡ ಭಾಷೆ ಆದ್ರೆ ಮಾತ್ರ ಸಕ್ಸಸ್ ಆಗ್ತೀವಿ. ಇಲ್ಲಾಂದ್ರೆ ಬೇರೆಯವರೇ ನಮ್ಮನ್ನು ಡಾಮಿನೇಟ್ ಮಾಡ್ತಾ ಇರ್ತಾರೆ. ಕನ್ನಡ ಫಿಲಮ್ ಓಡೋದು, ಹಿಂದಿ ಫಿಲಮ್ ಬಂದ್ರೆ ಎಷ್ಟು ಚೆನ್ನಾಗಿ ಹೋಗ್ತದೆ, ಕನ್ನಡ ಯಾಕೆ ಹೋಗಲ್ಲ? ಎಲ್ಲ ಅವರೇ ತುಂಬಿಕೊಂಡಿದ್ದಾರೆ ಇಲ್ಲಿ. ಕನ್ನಡ ಕಲಿಸ್ಲಿಲ್ಲ ನಾವು, ಅವ್ರಿಗೆ ಕನ್ನಡ ಕಲಿಸಿ ಕನ್ನಡ ಫಿಲಮ್ ನೋಡ್ತಾರೆ. ಯಾರು ನಾವು ಪ್ರಯತ್ನ ಮಾಡ್ತಿಲ್ಲ ಕನ್ನಡ ಕಲ್ಸಕ್ಕೆ, ನಾವು ಅವ್ರ ಭಾಷೆ ಜೊತೆಗೆ ಅವ್ರ ಜೊತೆ ಸೇರ್ಕೋತಾ ಇದೀವಿ. ಇವಾಗ ನಾವು ರೋಡಲ್ಲೆಲ್ಲ ಪಾನಿಪುರಿ ತಿನ್ನಕ್ ಹೋದಾಗ ಅಲ್ಲಿ ಹಣ ಸ್ವೀಟ್ ಹಾಕಿ ಅಂತ ನಾವು ಕೇಳಲ್ಲ, ಬಯ್ಯ ತೊಡ ಮೀಟಾದಲ್ಲ ಅಂತ ನಾವೇ ಕೇಳ್ತೀವಿ. ಅಲ್ಲ, ಯಾವ ಹೋಟ್ಲು ನೋಡಿ, ಕ್ಲೀನಿಂಗ್ ಆಗಲಿ, ಸಪ್ಲೈಯರ್ ಆಗಲಿ, ಎಲ್ಲರೂ ಹಿಂದಿಯವರೇ ಸೇರ್ಕೊಂಡಿದ್ದಾರೆ, ಎಲ್ಲ ಬಿಹಾರೀಸೇ. ಅಂದ್ರೆ ಇಷ್ಟು ಜನಕ್ಕೆ ಕನ್ನಡ ತಾಯಿ ಆಶ್ರಯ ಕೊಡ್ತಾ ಇದ್ದಾರೆ, ಆದ್ರೆ ಕಲಿಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ಲ ಅಂದಾಗ್ಲೇ ಮನಸ್ಸಿಗೆ. ನಾವು ಸೇರ್ಕೋತಾ ಇದೀವಿ ಜೊತೆಗೆ. ಅವ್ರ ಜೊತೆಗೆ ಕನ್ನಡ ಮಾತಾಡೋದ್ಬಿಟ್ಟು ನಾವು ಬೇರೆ ಭಾಷೆ ಮಾಡಿ ಹೆಂಗೆ ಕನ್ನಡ ಮೇಲ್ ಬರುತ್ತೆ. ಎಸ್ ಭಾನುಪ್ರಕಾಶ್ ಸರ್, ನನಗಂತೂ ಇಷ್ಟೊತ್ತು ನಿಮ್ಮ ಜೊತೆ ನಿಮ್ಮ ಕರ್ನಾಟಕ ಪರ್ಯಟನೆ ಅಂತಾನೆ ಹೇಳ್ಬೋದು. ಆನವಟ್ಟಿ ದಿಸ್ಗಳು, ದಾವಣಗೆರೆ ದಿಸ್ಗಳು, ಭದ್ರಾವತಿಯ ದಿಸ್ಗಳು, ಬೆಂಗಳೂರು, ಶಿವಮೊಗ್ಗ, ಸಿನಿಮಾ ಎಲ್ಲ ಮಾತಾಡ್ಕೊಂಡ್ ಬಂದ್ವಿ. ನಿಮಗೆ ಒಟ್ಟಾರೆಯಾಗಿ ನಿಮ್ಮ ಲೈಫ್ನ ನನ್ನ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರಿವೈಂಡ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದೀನಿ. ಒಟ್ಟಾರೆಯಾಗಿ ಹಿಂದೆ ನಿಮಗೆ ನಿಮ್ಮ ಜೀವನ ತಿರುಗಿ ನೋಡಿದಾಗ ನಿಮಗೆ ಏನು ಅನ್ಸುತ್ತೆ ಭಾನುಪ್ರಕಾಶ್ ಸರ್? ನಾನು ಎಲ್ಲ ಏಜನ್ನು ಎಂಜಾಯ್ ಮಾಡಿದ್ದೀನಿ. ಅಂದರೆ ಎಲ್ಲೂ ನಾವು ಒಂದೊಂದ್ಸರಿ ಹೇಗಂದ್ರೆ ಸಮಯ ಹೆಂಗೆ ಬರುತ್ತೆ ಹಂಗೆ ಹೋಗ್ಲೇಬೇಕು. ನಾವು ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂದರೆ ನಾವು ಎಲ್ಲೂ ಸರ್ವೇ ಆಗಲ್ಲ. ಗೋ ವಿತ್ ದ ಫ್ಲೋ. ಹೌದು, ಕೆಲವು ಸರಿ ಅದು ಪ್ರಯತ್ನ ಮಾಡ್ಬೇಕು. ನಾವು ಹಿಂಗೆ ಅನ್ಕೊಂಡ್ರೆ ಆಗೋದಿಲ್ಲ. ಸನ್ನಿವೇಶಕ್ಕೆ ತಕ್ಕನಾಗ ಹೋಗ್ಬೇಕಾಗತ್ತೆ. ಕೆಲವು ಸರಿ ನಮ್ಮ ಪ್ರಯತ್ನ ಹಾಕ್ಬೇಕು, ಅದು ಆಗದಿದ್ರೆ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕಾಗತ್ತೆ. ಇವೆಲ್ಲ ಅನುಭವಗಳನ್ನು ಕಂಡಿದ್ದೀನಿ. ಆಮೇಲೆ ಅಲ್ಲಿ ನಾನು ಭದ್ರಾವತಿಲಿದ್ದಾಗ ತುಂಬ ಟೆಕ್ನಿಕಲ್ ಕಲಿತೆ ಆ ಇಂಡಸ್ಟ್ರಿನಲ್ಲಿ. ಆಮೇಲೆ ಇಲ್ಲಿ ಬಂದಮೇಲೆ ಹೊರ ಜಗತ್ತು ಬಂತು ನನಗಿಲ್ಲಿ. ದೊಡ್ಡದು ಆಲ್ಮೋಸ್ಟ್ KSIC ಬಂದಮೇಲೆ ನಾನೆಲ್ಲ ಡಿಸ್ಟ್ರಿಕ್ಟ್ ಹೋದಾಗ ಎಕ್ಸಿಬಿಷನ್ ಮಾಡಿದಾಗ ತುಂಬ ಜನ IAS ಆಫೀಸರ್ಸು ಅಂಥದ್ದು, ಯಾಕಂದರೆ ಇನಾಗ್ರೇಷನ್ ಮಾಡ್ತಿದ್ದೆ ಅವ್ರ ಹತ್ರ. ನಾವು ಎಕ್ಸಿಬಿಷನ್ DC ಹತ್ರ ಮಾಡಿಸ್ತಾ ಇದ್ದೆ. ಅವ್ರುಗಳು ಪರಿಚಯ ಆಯಿತು, ದೊಡ್ಡ ವ್ಯಕ್ತಿಗಳು ಪರಿಚಯ ಆಯ್ತು ಇಲ್ಲಿ. ಈ ಒಂದು ಸಮಯದ ಜೀವನದಲ್ಲಿ ತುಂಬ ಹೆಮ್ಮೆ ಇದೆ. ಎರಡು ಜೀವನನೂ ಅಲ್ಲಿ ಟೆಕ್ನಿಕಲ್, ಇದು ನಾನ್ ಟೆಕ್ನಿಕಲ್, ತುಂಬಾ ಹೆಮ್ಮೆ ಇದೆ. ಬಟ್ ಇವಾಗ ಪ್ರಶ್ನೆ ನನಗೆ ಬಿಫೋರ್ ವೈಂಡಿಂಗ್ ಅಪ್, ನಾನು ಕೇಳಿದ್ದಕ್ಕೆ ನನಗೆ ಅದು ಇವಾಗ ಕೇಳಬೇಕು ಅಂತ ಅನ್ನಿಸ್ತು. ನೀವು ಭದ್ರಾವತಿ ಪೇಪರ್ ವರ್ಕ್ಸ್ ಅಲ್ಲಿ ಮಾಡ್ತಿದ್ದ ಕ್ರಿಯೆಯ ಕೆಲಸ ಬೇರೆ, ಹೌದು, ಇಲ್ಲಿ ಮಾಡ್ತಿರೋ ಕೆಲಸನೇ ಬೇರೆ. ಅದು ಅಡಾಪ್ಟೇಷನ್ ಕಷ್ಟ ಆಯಿತು, ಬೇಗ ಮಾಡಿದೆ. ಚಾಲೆಂಜಿಂಗ್ ಇಲ್ಲಿ ತುಂಬಾ ಚಾಲೆಂಜಿಂಗ್ ಇತ್ತು, ಮಾಡಿದೆ ನಾನು. ನಿಮ್ಮ ಆಫೀಸಿನ ಸುಪೀರಿಯರ್, ನಿಮ್ಮ ಬಾಸ್ಗಳಿಗೆ ಈ ಮೂಲಕ ಏನಾದ್ರು ಹೇಳೋದಿದ್ರೆ ಏನು ಹೇಳೋದು ಇಷ್ಟಪಡ್ತೀವಿ? ಎಲ್ಲ ನನ್ನ ಏಳಿಗೆಗೆ ಪ್ರತಿಯೊಬ್ಬರು ಕನ್ನಡರಾಗಿದ್ದಾರೆ. ಎಲ್ರಿಗೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರಿಗೂ. ಈಗ ಮಾವನ ಜವಾಬ್ದಾರಿ, ಮಾವನ ಡೆಸಿಗ್ನೇಷನ್, ಇವಾಗ ಮಗನಾಗಿ ನೀವು ಮಾಡಿದ್ದೀರಾ, ಗಂಡನಾಗಿ ಮಾಡಿದ್ದೀರಾ, ಅಣ್ಣನಾಗಿ ಮಾಡಿದ್ದೀರಾ, ಒಬ್ಬ ಬಾಸ್ ಆಗಿ ಮಾಡಿದ್ದೀರಾ, ಇವಾಗ ಹೊಸದಾಗಿ ಮಾವ ಆಗಿರೋ. ಮಾವನಾಗಿಲ್ಲ, ನಾನು ತಂದೆಯಾಗೇ ಇರಕ್ಕೆ ಇಷ್ಟಪಡ್ತೀನಿ. ಮಗಳೇ ಸೊಸೆಗೆ ತಂದೆಯಾಗಿರ್ತೀನಿ ಮನೇಲಿ, ಹಾಗೆ ನೋಡ್ಕೊತಿದ್ದೀನಿ. ಅವಳು ಅಷ್ಟೇ, ಅಪ್ಪ ಅಂತಾನೆ ಕರೆಯೋದು ನಂಗೆ, ಮಾವ ಅಂತ ಕರೆಯಲ್ಲ.
ಹೆಮ್ಮೆಯಿಂದ ಇದ್ದೀವಿ, ಎಲ್ಲರೂ ಖುಷಿಯಾಗಿದ್ದೀವಿ. ಒಂದು ಪ್ರಮೋಷನ್ ಅಲ್ಲ ಸರ್ ಮಾವ ಅನ್ನೋದು? ನಿಜವಾಗ್ಲೂ ಅಷ್ಟೇ. ಅವಳು ನಾವು ಅದನ್ನ ತಂದೆ ಮಗಳ ತರ ಅನ್ಕೊಂಡಿದ್ವಿ, ಸೊಸೆ ಅಂತ ಅನ್ಕೋಬಾರ್ದು, ಮಗಳ ತರ ಅಂತ ಅನ್ಕೊಂಡಿದ್ವಿ. ವೆರಿ ಟ್ರೂ. ಒಬ್ಬರೇ ಮಗ ಬೇರೆ ನಿಮ್ಗೆ. ಹೌದು, ಹೌದು. ಹಾಗಾಗಿ ಇದೊಂದು ಹೊಸ ಅನುಭವ. ಹೌದು. ಎಸ್ ಭಾನುಪ್ರಕಾಶ್ ಸರ್, ನನಗಂತೂ ನಿಮ್ಮ ಜೊತೆ ನಿಮ್ಮ ಎಲ್ಲ ನೆನಪಿನ ಊರುಗಳಿಗೆ ಹೋಗಿದ್ದು, ಪ್ರಯಾಣ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ತುಂಬಾ ನಾನು ಎಂಜಾಯ್ ಮಾಡಿದೆ ನಿಮ್ಮ ಜೊತೆ ಮಾತಾಡಿದ್ದು. ಸೊ ನಿಮ್ಗೆ ನನ್ನ ಜೊತೆ ಮಾತಾಡಿದ್ದು ಏನು ಅನಿಸ್ತು? ಖುಷಿ ಆಯ್ತು. ನನ್ನನ್ನ 50 ವರ್ಷ ಹಿಂದ್ಗಡೆ ತಗೊಂಡೋದ್ರಿ ನೀವು ಇವತ್ತು. ಐ ಹ್ಯಾವ್ ರಿಕಾಲ್ಡ್ ಆಲ್ ಮೈ ಚೈಲ್ಡ್ಹುಡ್ ಮೆಮೊರೀಸು. ಮತ್ತೆ ನಿಮ್ಮ ಸತತ ಪ್ರಯತ್ನದಿಂದ ಇವತ್ತೊಂದು ಟೈಮ್ ಗಳಿಗೆ ಕೂಡ ಬಂತು. ತುಂಬಾನೇ ಥ್ಯಾಂಕ್ಸು. ನೀವು ಕೂಡ ಇನ್ನೂ ಹೆಚ್ಚು ಜನ ಇಂಟರ್ವ್ಯೂ ಮಾಡಿ ಇನ್ನೂ ಎತ್ತರಕ್ಕೆ ಬೆಳೀರಿ. ಥ್ಯಾಂಕ್ ಯು ಸರ್. ನಿಮ್ಮ ಇಂಡಸ್ಟ್ರಿಯಲ್ಲಿ ಇನ್ನೂ ಹೆಚ್ಚು ಸಕ್ಸಸ್ ಕಾಣ್ರಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫೈನಲ್ ಆಗಿ ನಿಮ್ಮನ್ನ ಇಲ್ಲಿವರೆಗೂ ಆಸೆ ಪಟ್ಟ ನಿಮ್ಮ ಪ್ರೀತಿಯ ನಿಮ್ಮನ್ನು ಇಷ್ಟಪಡೋ ಆ ಜನಗಳಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ? ಅವರ ಅಭಿಮಾನಕ್ಕೆ ನಾನು ಚಿರಋಣಿ ಅಷ್ಟೇ. ಇವಾಗ ತಾಯಿ ಋಣ ತೀರ್ಸಕ್ಕಾಗಲ್ಲ, ಹೌದೌದು. ಅನ್ನದ ಋಣ ತೀರ್ಸಕ್ಕಾಗಲ್ಲ, ಹಾಗೆ ಅಭಿಮಾನಿಗಳ ಋಣ. ಹೌದೌದು, ಕರೆಕ್ಟ್. ಏನು ಹೇಳಕ್ಕೂ ಗೊತ್ತಾಗಲ್ಲ. ಅವರು ನನಗೆ ನೀವು ಹೇಳ್ತಾನೆ ಶಾಕ್ ಆಗೋದು. ನಾನು ಇಂಡಸ್ಟ್ರಿಯಲ್ಲಿ ತುಂಬಾ ಸಾಧನೆ ಮಾಡಿದವನಲ್ಲ. ನೀವು ಹೇಳಿದಾಗ ಗೊತ್ತಾಗ್ತು ಇಷ್ಟೊಂದು ಅಭಿಮಾನಿಗಳಿದ್ದಾರೆ ಅಂತ. ನಿಜವಾಗ್ಲೂ ಅವರ ಪ್ರೀತಿಗೆ ಹ್ಯಾಟ್ಸ್ ಆಫ್ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಇಲ್ಲಿಂದನೇ ನಾನು ದೂರದಿಂದ ನಮಸ್ಕಾರ ನಿಮ್ಗೆ ಎಲ್ರಿಗೂ ಹೇಳಕ್ ಹೋಗ್ತೀನಿ. ನೀವು ರಘುರಾಮ್ ಮೂಲಕ ನನ್ನನ್ನು ಪ್ರಯತ್ನ ಪಟ್ಟು ಇಂಟರ್ವ್ಯೂ ಮಾಡಿಸಿದ್ರೆ ಈಗ ಗ್ರೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನಿಮ್ಮ ಸಮಯಕ್ಕೆ ಥ್ಯಾಂಕ್ಸ್, ನಿಮ್ಮ ಸಹನೆಗೆ ಥ್ಯಾಂಕ್ಸ್, ನಿಮ್ಮ ಸಂಯಮಕ್ಕೆ ಥ್ಯಾಂಕ್ಸ್, ಎಲ್ಲದಕ್ಕೂ ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳ್ಕೊಂಡ್ರೆ ನಾನು ಫುಲ್ ಬರೀ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಅಂಡ್ ರೇಖಾ ಮೇಡಮ್, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಕಡೆಗೂ ಫೈನಲಿ ನಿಮ್ಮ ಸಪೋರ್ಟಿಂದ, ನಿಮ್ಮ ಒಂದು ಬೆಂಬಲದಿಂದ ಭಾನು ಸರ್ನ ಇಂಟರ್ವ್ಯೂ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ದಟ್. ಥ್ಯಾಂಕ್ಸ್ ಹೇಳ್ತಾ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಭಾನುಪ್ರಕಾಶ್ ಸರ್ ಅವರ 101 ನೆನಪು ಸರಣಿ. ಈ ಸರಣಿ ತುಂಬ ಮುಕ್ತವಾಗಿ ಆ ಎಳೆ ವಯಸ್ಸಿನಲ್ಲಿ ಅವ್ರು ಹೇಗಿದ್ರು ಆ ಎಳೆ ಮನಸ್ಸಿಂದನೇ ಮಾತಾಡಿದ್ದಾರೆ. ಆದರೆ ಸ್ವಲ್ಪ ಭಾವನಾತ್ಮಕವಾಗಿ, ಸ್ವಲ್ಪ ತೂಕಬದ್ಧಕವಾಗಿ ಮಾತಾಡಿದ್ದಾರೆ. ಸೊ ಭಾನುಪ್ರಕಾಶ್ ಅವರ ಮಾತುಗಳು ನಿಮಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದ್ರೆ ನನ್ನ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಈ ಸರಣಿ ಮೇಲೆ ಮುಕ್ತ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹಾಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದನ್ನ ಮರೆಯಲ್ಲ ಅಂತ ಹೇಳ್ತಾ ಸರಣಿ ಮೇಲೆ ಮುಕ್ತ ಮಾಡ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.